ಈಗಾಗಲೇ ಸದನದ ಹೊರಗೆ ಪ್ರತಿಭಟನೆ ಮಾಡ್ತಾ ಇರುವಂತಹ ಬಿಜೆಪಿ ರಾಜಭವನ ಚಲೋವನ್ನು ಹಮ್ಮಿಕೊಂಡಿದೆ. ಪಾದಯಾತ್ರೆ ಮೂಲಕ ರಾಜಭವನಕ್ಕೆ ಹೋಗಿ ನಾವು ದೂರು ಕೊಡ್ತೀವಿ ಅಂತ ಹೇಳಿ ಬಿಜೆಪಿ ಸದಸ್ಯರು ಹೊರಟಿದ್ದಾರೆ. नारा लगाया था, वो लोगों को अभी तक अरेस्ट करने के लिए रेडी नहीं है और ये पार्टी ऐसा लग रहा है ये केस को पूरा दबाने के लिए जो ಈಗಾಗಲೇ ವಿಧಾನಸೌಧದಿಂದ ರಾಜಭವನಕ್ಕೆ ಬಿಜೆಪಿ ಪಾದಯಾತ್ರೆಯನ್ನ ಹೊರಟಿದೆ. ಮತ್ತೊಂದು ಬದಿಯಲ್ಲಿ ಬಿಜೆಪಿ ಅಂದ್ರೆ ಈ ಹಿಂದೆ ಗಲಾಟೆ ಮಾಡಿದಂತಹ ಸಂದರ್ಭದಲ್ಲಿ ಇಲ್ಲಿ ಪ್ರತಿಭಟನೆ ಮಾಡುವಂತಹ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. QR ಕೋಡ್ ಕೂಡ ಅಲ್ಲಿಟ್ಟಿದ್ದಾರೆ. ಆ ಸ್ಕ್ಯಾನ್ ಮಾಡಿದ್ರೆ ಏನೆಲ್ಲ ಆಯ್ತು ಬೆಳವಣಿಗೆಗಳು ಅನ್ನೋದ್ರ ಬಗ್ಗೆ ಸಂಪೂರ್ಣ ವಿವರವನ್ನ ಜನರು ತಿಳ್ಕೊಳ್ಬಹುದು ಅನ್ನೋ ನಿಟ್ಟಿನಲ್ಲಿ QR ಕೋಡ್ ಮೂಲಕವಾಗಿ ಅಲ್ಲಿ ಕುಳಿತುಕೊಂಡು ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತಹ ದೃಶ್ಯಗಳಿದೆ. ವಿಧಾನಸೌಧದಿಂದ ರಾಜಭವನಕ್ಕೆ ಬಿಜೆಪಿ ಪಾದಯಾತ್ರೆಯನ್ನ ಹೊರಟಿದೆ. ಸರ್ಕಾರವನ್ನ ವಜಾ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಇಲ್ಲಿ ಕೂಗನ್ನ ಕೂಡ ಅವರು ಎತ್ತಿದ್ದಾರೆ. ವಿಧಾನಸೌಧದಿಂದ ರಾಜಭವನಕ್ಕೆ ಬಿಜೆಪಿಗರು ಪಾದಯಾತ್ರೆ ಹೊರಟಿರುವಂತಹ ದೃಶ್ಯಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿದ್ದಾರೆ. ಸರ್ಕಾರ ವಜಾ ಮಾಡೋದಕ್ಕೆ ದೂರನ್ನ ನೀಡಲಿದೆ ಬಿಜೆಪಿಯ ತಂಡ. ಪಾಕ್ ಪರ ಘೋಷಣೆ ಕೂಗಿದ ಆರೋಪಿಯನ್ನ ಬಂಧಿಸಬೇಕು. ಆರೋಪಿಯನ್ನ ಬಂಧಿಸುವಂತೆ ಬಿಜೆಪಿ ಶಾಸಕರು ಆಗ್ರಹಿಸ್ತಾ ಇದ್ದಾರೆ. ಕಾಂಗ್ರೆಸ್ನ ಪಾಕ್ ಪ್ರೇಮ ತಿಳಿಯುವುದಕ್ಕೆ ಸ್ಕ್ಯಾನ್ ಮಾಡಿ ಅಂತ ಸ್ಕ್ಯಾನರ್ ಮುಖೇನವಾಗಿ ಅಲ್ಲಿ ರಾಜಭವನಕ್ಕೆ ಹೋಗ್ತಿದ್ದಾರೆ. ಬಿಜೆಪಿಯ ಜನಪರ ಹೋರಾಟಕ್ಕೆ ಬಿಜೆಪಿಯ ಜನಪರ ಹೋರಾಟಕ್ಕೆ ಅವಕಾಶ ಮಾಡಿಕೊಟ್ಟಿವಲ್ಲ ಎಲ್ಲರೂ ಕಿಟ್ಟಿಕೊಳ್ಳಬೇಕಾಗಿದೆ. ನೀವು ಈ ಟೈಮಲ್ಲಿ ಬಂದ್ಬಿಟ್ಟು ಇನ್ನೂ ಫೋಟೋ ಹಿಡಿತೀವಿ. ನಿಧಾನ ಬನ್ನಿ ಸರ್, ನಿಧಾನ ಬರಬೇಕು. ಪಾಕಿಸ್ತಾನ ಪರ ಘೋಷಣೆ ಕೂಗಿರ್ತಕ್ಕಂಥ ಕಾಂಗ್ರೆಸ್ಗೆ ಪಾಕಿಸ್ತಾನ ಘೋಷಣೆ ಕೂಗಿದ ಕಾಂಗ್ರೆಸ್ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಸರ್ಕಾರ ಅಲ್ಪಸಂಖ್ಯಾತರ ಈಗ ಬೇಡ ಆಮೇಲೆ ಜಗಳ ಬೇಡ. ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ದೇಶ ವಿರೋಧಿ ಕಾಂಗ್ರೆಸ್ ದೇಶದ್ರೋಹಿಗಳನ್ನು ರಕ್ಷಣೆ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರ
ಸರ್ಕಾರಕ್ಕೆ, ಹಿಂದೂ ವಿರೋಧಿ ಭ್ರಷ್ಟ ಸರ್ಕಾರಕ್ಕೆ, ಅಲ್ಪಸಂಖ್ಯಾತರ ಹೋರಾಟ ಮಾಡ್ತಿರುವ ಭ್ರಷ್ಟ ಹತ್ರ ವಿಧಾನಸೌಧ ಹತ್ರ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅಂದವರು ಇವ್ರು ಯಾರು ಬೇರೆ ಯಾರು ಅಲ್ಲ. 2008ರಲ್ಲಿ ಸ್ಟೇಡಿಯಂ ಹತ್ರ ಬಾಂಬ್ ಬಿಟ್ರಲ್ಲ ನಾಜೀರ್, ಆ ನಾಜೀರ್ ಜೊತೆ ಇದ್ದಂತ ಭಯೋತ್ಪಾದಕರ ಇವತ್ತು ಇಲ್ಲಿ ಬಂದು ಜಿಂದಾಬಾದ್ ಹೋಗಿರೋದು ಪಾಕಿಸ್ತಾನಕ್ಕೆ. 2008ರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಬಾಂಬ್ ಬ್ಲಾಸ್ಟ್ ಪ್ರಕರಣ ಆಯ್ತಲ್ಲ, ಆ ಸಂದರ್ಭದಲ್ಲಿ ಇದ್ದವರು ಅಂತೀರಾ? ಆ ನಾಜೀರ್ ಜೊತೆ ಇದ್ದವರು ಇವತ್ತು ಈ ನಾಜೀರ್ ಜೊತೆ ಇದ್ದಾರೆ. ನಿಮ್ಮ ಬಳಿ ದಾಖಲೆಗಳು ಇದೆಯಾ? ಹಾಗಾದ್ರೆ ಈಗ ನಮಗೆ ಬಂದಿರೋ ಮಾಹಿತಿಗಳು ಜನ ಹೇಳ್ತಾ ಇರೋದು ಅವರೇ ಇವ್ರು ಇರ್ಬೋದು, ತನಿಖೆ ಮಾಡಿ ಅಂತ ನಮ್ಗೆ ಒತ್ತಾಯ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಆಗ್ತರೂ ಕೂಡ ಕಾಂಗ್ರೆಸ್ ಏನು ಆಗಿಲ್ಲ ಅನ್ನೋ ಒಂದು ರೀತಿ ತಿರುಚಲಾಗಿದೆ, ನಾವು ತನಿಖೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ನಾಳೆ ದಿನ ಇವರೆಲ್ಲ ಒಳ್ಳೆಯವರು ಅಂದ್ರೆ ಆಶ್ಚರ್ಯ ಪಡಂಗಿಲ್ಲ. ಅದಕ್ಕೆ ಕುಮ್ಮು ಕೊಡಕ್ಕೆ ಏನೇನು ದಾಖಲೆ ಬೇಕೋ ಎಲ್ಲ ಮಾಡ್ಕೊಳ್ತಾರೆ. ಗಲ್ಲಿಗಳಲ್ಲಿ ಒಂದಷ್ಟು ಈ ತರ ಘೋಷಣೆಗಳು ಕೂಗ್ತಾ ಇತ್ತು. ವಿಧಾನಸೌಧ ಅಂದ್ರೆ ಶಕ್ತಿ ಸೌಧ, ದೇವಸ್ಥಾನ, ದೇವ್ರ ಮನೆ ಅಂತೀವಿ. ಆ ಒಂದು ಸ್ಥಳದಲ್ಲಿ ಬಾಂಬ್ ಬಿಟ್ಟವರು ವಿಧಾನಸೌಧದಲ್ಲಿ ಬರಲ್ಲ ಅಂತ ಏನು ದೊಡ್ಡ ವಿಷಯ ಏನಲ್ಲ, ಪಕ್ಕದಲ್ಲೇ ಇರ್ತಾನೆ ವಿಧಾನಸೌಧ. ಇಲ್ಲೂ ಬಂದು ಮಾಡ್ತಾರೆ ಇನ್ನು ಸ್ವಲ್ಪ ದಿನಕ್ಕೆ. 2008ರಲ್ಲಿ ಆಗಿದ್ದ ಘಟನೆ ಮತ್ತೆ ಮರುಕಳಿಸುವ ಸಾಧ್ಯತೆಗಳು ಇರುತ್ತಾ? ಅನುಮಾನನೇ ಬೇಡ. ಇದು ಸ್ಟೇಡಿಯಂ ಅಲ್ಲಿ ಯಾರು ಮಾಡಿದ್ರು ಅವರೇ ಇಲ್ಲೂ ಬರ್ತಾರೆ. ನೆಕ್ಸ್ಟ್ ಗೃಹ ಸಚಿವರು ಮನವಿ ಮಾಡ್ತೀರಾ, ಇಲ್ಲಿ ದೂರ ಕೊಡ್ತೀರಾ ನೀವು? ಈಗಾಗಲೇ ಅವ್ರಿಗೆಲ್ಲ ಮಾಹಿತಿ ಇದೆ, ಆದ್ರೂ ಯಾರನ್ನು ಇನ್ನೂ ಬಂಧಿಸ್ತಾ ಇಲ್ಲ. ಇದಿಷ್ಟು ಬಿಜೆಪಿ ಹಿರಿಯ ಶಾಸಕರಿಂದ ಮುನಿರತ್ನ ಅವರು ಮಾತು. 2008ರಲ್ಲಿ ಏನು ಬೆಂಗಳೂರಿನಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣ ಆಗಿತ್ತು, ಆ ಒಂದು ಆರೋಪಿಗಳೇನಿದ್ರು ಆ ಒಂದು ಆರೋಪಿಗಳಿಗೂ ಮತ್ತೆ ನಿನ್ನೆ ದೇಶ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ದೇಶ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, अड्डा क्यों आ रहा है? अड्डा विरोधी कांग्रेस सरकार के, देश विरोधी कांग्रेस सरकार के, ಹಣವನ್ನು ಲೂಟಿ ಮಾಡುತ್ತಿರುವ ಸರ್ಕಾರಕ್ಕೆ, ಹಿಂದೂಗಳ ಹಣವನ್ನು ಲೂಟಿ ಮಾಡುತ್ತಿರುವ ಸರ್ಕಾರಕ್ಕೆ, ಕೇವಲ ಮುಸ್ಲಿಮರಿಗಾಗಿ ಇದನ್ನ ಬಜೆಟ್ ಅನ್ನು ಮೀಸಲಾಗಿ ಇಟ್ಟಂಗೆ ಮಾಡಿದ್ದಾರೆ. ಹಾಗಾಗಿ ಈ ಸರ್ಕಾರ ದಿವಾಳಿ ಜೊತೆ ಕೇವಲ ಮುಸ್ಲಿಮರಿಗಾಗಿ ಮಾತ್ರ ಇದ್ದಂಥ ಸರ್ಕಾರ ಆಗೈತಿ. ಹಾಗಾಗಿ ಈ ಸರ್ಕಾರವನ್ನು ವಜಾ ಮಾಡಬೇಕು. ಯಾಕಂತಂದ್ರೆ ವಿಧಾನಸಭೆಯ ಮೊಗಸಾಲೆಯಲ್ಲಿ ದೇಶ ವಿರೋಧಿ ಶಕ್ತಿಗಳು ಬಂದಾಗೂ ಕೂಡ, ವಿಧಾನಸಭೆ ಮೊಗಸಾಲೆಯಲ್ಲಿ ದೇಶ ವಿರೋಧಿ ಶಕ್ತಿಗಳು ಪಾಕಿಸ್ತಾನ ಪರ ಘೋಷಣೆಯನ್ನು ಕೂಗಿದಾಗೂ ಕೂಡ ಇನ್ನೂ ನಾವು ರಿಪೋರ್ಟ್ ತರಿಸ್ಬೇಕು ಹಾಗೆ ಹೀಗೆ ಅಂಥೇಳಿ ಸುಮಾರು 48 ಗಂಟೆಗಳು ಹೋದರೂ ಕೂಡ
ಇನ್ನೂ ತನಕನೂ ಯಾವುದೇ ಒಂದು ಸಿಂಗಲ್ ಅರೆಸ್ಟ್ ಅನ್ನು ಮಾಡಿಲ್ಲ. ಏನು ಆಗಿಲ್ಲ ಅಂದ್ರೆ ತಿರುಚಲಾಗಿದೆ, ನಾವು ತನಿಖೆ ಮಾಡ್ತಿದ್ದೀವಿ ಅಂತ ತಿರುಚಿದಾರೆ ಹಾಗಾದ್ರೆ ಅಂತ ಹೇಳಿ. ತನಿಖೆ ಮಾಡ್ತೇವೆ ಅಂತ ಹೇಳಿ ಎಲ್ಲ ಸಾಕ್ಷ್ಯಾಧಾರವನ್ನು ತಿರುಚುವಂತ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡಾತೈತಿ. ಈ ದೇಶದಲ್ಲಿ ಎಲ್ಲ ಕ್ರಿಮಿನಲ್ಸ್ ಎಲ್ಲ ಕ್ರೈಮ್ ಆಕ್ಟಿಗೂ FSL ರಿಪೋರ್ಟ್ ಬೇಕಾಗಿಲ್ಲ. ಆದರೆ ಇದಕ್ಕೆ FSL ರಿಪೋರ್ಟ್ ಬೇಕಂತ ಹೇಳಿ ಈ ರೀತಿ ಅಲ್ಪಸಂಖ್ಯಾತರ ರಕ್ಷಣೆ ಮಾಡುವಂತ ಕೆಲಸ, ಮುಸ್ಲಿಮರ ರಕ್ಷಣೆ, ದೇಶ ವಿರೋಧಿ ಶಕ್ತಿಗಳ ರಕ್ಷಣೆ, ಮುಸ್ಲಿಂ ವೋಟ್ ಬ್ಯಾಂಕಿಗಾಗಿ ಮಾಡುವಂತ ಕೆಲಸ ಈ ಕಾಂಗ್ರೆಸ್ ರಿಪೋರ್ಟ್ ಮೇಲೆ ನಂಬಿಕೆ ಇದೆಯಾ ನಿಮಗೆ? ಹಾಗಾದ್ರೆ ಈ FSL ರಿಪೋರ್ಟ್ ಸಂಪೂರ್ಣವಾಗಿ ಫ್ಯಾಬ್ರಿಕೇಟ್ ಮಾಡ್ತಾರೆ. ಇದ್ರ ಮೇಲೆ ನಮ್ಗೆ ಯಾವ್ದು ಈಗ ನಮ್ಗೆ ಗೊತ್ತಾಗ್ಬಿಟ್ಟದ ಅವ್ರು ಯಾವ ರೀತಿ FSL ರಿಪೋರ್ಟ್ ತರಿಸ್ತಾರ ಅಂತ ಹೇಳಿ. 11,144 ಕೋಟಿನ ಬೇರೆ ಕಡೆ ಡೈವರ್ಟ್ ಮಾಡಿದೆ. ನಾಚಿಕಾಗಲ್ಲ ಈ ಸರ್ಕಾರಕ್ಕೆ? ಸಂವಿಧಾನ ಅಂತೆ, ಯಾವ ದೇಶದ ಸಂವಿಧಾನ ಓದಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆಗೆ ಹೋಗಿದ್ರು ಅವರು. ಸರ್ಕಾರ ಆಡಳಿತ ಮಾಡಿದೆಯೋ ಆವಾಗ ಪ್ರತಿ ಸಲ ದೇಶ ವಿರೋಧಿ ಚಟುವಟಿಕೆಗಳಿಗೆ ಅದು ಧ್ವಜ ಹಾರಿಸುವುದಾಗಿರ್ಬೋದು ಅಥವಾ ಪಾಕಿಸ್ತಾನ ಜಿಂದಾಬಾದ್ ಹೇಳುವುದಾಗಿರ್ಬೋದು, ಈ ರೀತಿಯ ದೇಶದ ಬಗ್ಗೆ ಅನೇಕ ಧ್ವಜವನ್ನು ಸುಟ್ಟಾಗಿರುವುದಾಗಿರ್ಬೋದು, ಇದಕ್ಕೆಲ್ಲ ಬೆಂಬಲ ಕೊಟ್ಟ ಪರಿಣಾಮ ಇವತ್ತು ಅವರು ನಮ್ಮ ವಿಧಾನಸೌಧದ ಒಳಗಡೆ ಬಂದು ದೇಶ ವಿರೋಧಿ ಘೋಷಣೆಯನ್ನ ಕೂಗಿದ್ದಾರೆ. ನಾವು ಹೇಳೋದು ಇಷ್ಟೇ, ಅಂಗೈ ಹುಣ್ಣಿಗೆ ಕನ್ನಡಿ ಬೇಡ ಅಂತ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ. ಬಹುಶಃ ಈ ವಿಷಯಕ್ಕೆ ಇದೊಂದು ಕಾಲ್ಪನಿಕ ಎನ್ನುವ ಚಿತ್ರಣವನ್ನ ಕಟ್ಟಿ ಅವರಿಗೆ ಇವತ್ತು ಕೈ ಎನ್ನುವುದು ದೇಶದ್ರೋಹಿಗಳಿಗೆ ಅಭಯ ಕೊಡ್ಲಿಕ್ಕೆ ಎತ್ತಿದಂತ ಕೈ ಅಂತ ಅನಿಸುತ್ತೆ. ಆ ಕೈಯ ನಿಜವಾದ ಸ್ವರೂಪ ಇವತ್ತು ಜನರಿಗೆ ಅರ್ಥ ಆಗಿದೆ. ನಾವು ಇದಕ್ಕೆ ವಿಧಾನಸೌಧದಿಂದ ರಾಜಭವನಕ್ಕೆ ಇದೀಗ ಪಾದಯಾತ್ರೆ ಮೂಲಕವಾಗಿ ಬಿಜೆಪಿ ನಾಯಕರು ಕಾರ್ಯದರ್ಶಿಗಳನ್ನು ನೋಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯಪಾಲರಿಗೆ ದೂರನ್ನು ನೀಡುವ ಸಲುವಾಗಿ ರಾಜಭವನಕ್ಕೆ ಬಿಜೆಪಿ ನಾಯಕರೆಲ್ಲರೂ ಕೂಡ ಒಟ್ಟಾರೆಯಾಗಿ ತಂಡೋಪತಂಡವಾಗಿ ಇದೀಗ ಪಾದಯಾತ್ರೆ ಮೂಲಕವಾಗಿ ರಾಜಭವನಕ್ಕೆ ಬಂದಿಳಿದಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯಪಾಲರಿಗೆ ದೂರನ್ನ ಸಲ್ಲಿಸ್ತಾ ಇದ್ದಾರೆ. ಸರ್ಕಾರ ವಜಾ ಮಾಡೋದಕ್ಕೆ ಇದೀಗ ಬಿಜೆಪಿಗರು ದೂರನ್ನ ಸಲ್ಲಿಸಲಿದ್ದಾರೆ. ಪಾಕ್ ಪರ ಘೋಷಣೆ ಕೂಗಿದ ಆರೋಪಿಯನ್ನ ಬಂಧಿಸಬೇಕು ಹೀಗಂತ ಬಿಜೆಪಿ ಶಾಸಕರು ಆಗ್ರಹಿಸ್ತಾ ಇದ್ದಾರೆ. ಕಾಂಗ್ರೆಸ್ನ ಪಾಕ್ ಪ್ರೇಮ ತಿಳಿಯುವುದಕ್ಕೆ ಸ್ಕ್ಯಾನ್ ಮಾಡಿ ಅಂತ ಹೇಳೋದ್ರ ಮೂಲಕ ಸ್ಕ್ಯಾನ್ ಪ್ರತಿಯನ್ನ ಹಿಡಿದು ಪ್ರತಿಭಟನೆ ಕೂಡ ನಡೆಸಿದ್ರು. ಅದೇ ಪ್ರತಿಯನ್ನ ಹಿಡಿದುಕೊಂಡು ಇದೀಗ ರಾಜಭವನವನ್ನ ತಲುಪಿದೆ ಬಿಜೆಪಿ ಟೀಮ್. ದೇಶ ವಿರೋಧಿಗಳನ್ನು ರಕ್ಷಿಸುವ ಕಾಂಗ್ರೆಸ್ ಸರ್ಕಾರಕ್ಕೆ ವಜಾ ಮಾಡಿ ವಜಾ ಮಾಡಿ ಕಾಂಗ್ರೆಸ್ ಸರ್ಕಾರ ವಜಾ ಮಾಡಿ ವಜಾ ಮಾಡಿ ವಜಾ ಮಾಡಿ ಕಾಂಗ್ರೆಸ್ ಸರ್ಕಾರ ವಜಾ ಮಾಡಿ ಮುಖ್ಯಮಂತ್ರಿಗಳೇ ಮುಖ್ಯಮಂತ್ರಿಗಳೇ ಸಿದ್ದರಾಮಯ್ಯನವರೇ ಸರ್ಕಾರ ಇಲ್ಲ ಒಂದ್ ಕಡೆ ಅವರಿಂದ ಆಡಳಿತ ಮಾಡಲಿಕ್ಕೆ ಅನರ್ಹರು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಇದಿಷ್ಟು ಬೈರತಿ ಬಸವರಾಜ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ದೇಶದ್ರೋಹಿಗಳನ್ನು ರಕ್ಷಿಸುವ ಕಾಂಗ್ರೆಸ್ ಸರ್ಕಾರಕ್ಕೆ ದೇಶದ್ರೋಹಿಗಳನ್ನು ರಕ್ಷಿಸುವ ಕಾಂಗ್ರೆಸ್ ಸರ್ಕಾರಕ್ಕೆ ದೇಶದ್ರೋಹಿಗಳನ್ನು ರಕ್ಷಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ದೇಶದ್ರೋಹಿಗಳನ್ನು ರಕ್ಷಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ದೇಶದ್ರೋಹಿಗಳನ್ನು ರಕ್ಷಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ವಜಾ ಮಾಡಿ ವಜಾ ಮಾಡಿ ಕಾಂಗ್ರೆಸ್ ಸರ್ಕಾರ ವಜಾ ಮಾಡಿ ವಜಾ ಮಾಡಿ ವಜಾ ಮಾಡಿ ಕಾಂಗ್ರೆಸ್ ಸರ್ಕಾರ ವಜಾ ಮಾಡಿ ರಾಜ್ಯಪಾಲರೇ ವಜಾ ಮಾಡಿ ವಜಾ ಮಾಡಿ ಕಾಂಗ್ರೆಸ್ ಸರ್ಕಾರ ವಜಾ ಮಾಡಿ ರಾಜ್ಯಪಾಲರೇ ವಜಾ ಮಾಡಿ ವಜಾ ಮಾಡಿ ಕಾಂಗ್ರೆಸ್ ಸರ್ಕಾರ ವಜಾ ಮಾಡಿ ರಾಜ್ಯಪಾಲರೇ ವಜಾ ಮಾಡಿ ವಜಾ ಮಾಡಿ ಕಾಂಗ್ರೆಸ್ ಸರ್ಕಾರ ವಜಾ ಮಾಡಿ. ಅಣ್ಣ ಹಿಂದೆಡೆ ಒಂಚೂರು ಎತ್ಕೊಳ್ರಿ ಅಣ್ಣ, ಹಿಂದೆಡೆ ಒಂಚೂರು ಎತ್ಕೊಳ್ರಿ ಅಣ್ಣ, ಹೇಳಿದೀವಲ್ಲ ಅಣ್ಣ ಎತ್ಕೊಳ್ಳಿ ಅಂತ ಎತ್ಕೊಳ್ಳಿ, ಯಾಕೆ ಅಂತ ಕೇಳಿಬಿಡಿ. ಅಂದಾಗ ಎತ್ಕೊತೀನಿ
ರಕ್ಷಿಸ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಆಕ್ರೋಶವನ್ನ ಬಿಜೆಪಿಗರು ಈಗ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜಭವನದ ಒಳಗಡೆ ಈಗ ಹೋಗಿದ್ದಾರೆ. ರಾಜ್ಯಪಾಲರಿಗೆ ದೂರನ್ನ ಕೊಡೋದಕ್ಕೆ ತೆರಳಿರುವಂತಹ ಬಿಜೆಪಿಯ ಶಾಸಕರು ಹಾಗೆ MLCಗಳು ಕೂಡ ಸಾಥ್ ಕೊಟ್ಟಿದ್ದಾರೆ. ಬಿಜೆಪಿಯ ಮುಖಂಡರೆಲ್ಲರೂ ಕೂಡ ಇವತ್ತು ರಾಜಭವನಕ್ಕೆ ತೆರಳಿದ್ದಾರೆ. ರಾಜಭವನದ ಒಳಗಡೆ ಹೋಗಿರುವಂತಹ ಬಿಜೆಪಿಯ ನಾಯಕರು ರಾಜ್ಯಪಾಲರಿಗೆ ದೂರನ್ನ ಕೊಡ್ಲಿಕ್ಕಿದ್ದಾರೆ. ಎರಡು ದೃಶ್ಯಗಳನ್ನು ಗಮನಿಸಬಹುದು. ಒಂದು ಕಡೆ ರಾಜಭವನದ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ರಾಜಭವನದ ಹೊರಗಡೆ ನಿಂತಿರುವಂತಹ ದೃಶ್ಯಗಳನ್ನು ಕೂಡ ಗಮನಿಸಬಹುದು. ಈಗಷ್ಟೇ ರಾಜಭವನದ ಒಳಗಡೆ ಹೋಗಿದ್ದಾರೆ, ಪ್ರವೇಶ ಮಾಡಿದ್ದಾರೆ. ಜೊತೆಗೆ ಸಾಕಷ್ಟು ಸೆಕ್ಯೂರಿಟಿಯನ್ನ ಕೂಡ ಅಲ್ಲಿ ನಿಯೋಜನೆಗೊಳಿಸಲಾಗಿದೆ. ಯಾಕಂದ್ರೆ ಸಹಜವಾಗಿ ಇಷ್ಟು ಸಂಖ್ಯೆಯಲ್ಲಿ ಈಗ ಬಿಜೆಪಿಯ ನಾಯಕರು, ಶಾಸಕರು, MLCಗಳು ಎಲ್ಲರೂ ಕೂಡ ಇಲ್ಲಿ ಬಂದಿರೋದ್ರಿಂದಾಗಿ ಸಹಜವಾಗಿ ಹೆಚ್ಚಿನ ಬಿಗಿ ಬಂದೋಬಸ್ತನ್ನು ಕೂಡ ಏರ್ಪಡಿಸಲಾಗಿದೆ. ಮತ್ತೊಂದು ಕಡೆ ವಿಧಾನಸಭೆಯಲ್ಲಿ ಈಗ ಕಲಾಪದಲ್ಲಿ ಉತ್ತರವನ್ನು ಕೊಡ್ತಾ ಇದ್ದಂತಹ ಸಿದ್ದರಾಮಯ್ಯ ಆದರೆ ಸಭಾತ್ಯಾಗವನ್ನು ಮಾಡಿ ಎಲ್ಲ ಬಿಜೆಪಿಯ ನಾಯಕರೆಲ್ಲರೂ ಕೂಡ ಈಗ ರಾಜಭವನಕ್ಕೆ ಬಂದಿದ್ದಾರೆ. ವಿಧಾನಸೌಧದಿಂದ ಪಾದಯಾತ್ರೆಯ ಮೂಲಕ ಬಂದಂತಹ ಬಿಜೆಪಿಯ ನಾಯಕರು ರಾಜಭವನವನ್ನು ತಲುಪಿದ್ದಾರೆ. ರಾಜಭವನದ ಒಳಗಡೆ ಈಗ ಪ್ರವೇಶ ಮಾಡಿದ್ದಾರೆ. ಮುಖ್ಯಮಂತ್ರಿಗಳೇ ಸಿದ್ದರಾಮಯ್ಯನವರೇ, ಸಿದ್ದರಾಮಯ್ಯನವರೇ, ಮುಖ್ಯಮಂತ್ರಿಗಳೇ ವಜಾ ಮಾಡಿ. ರಾಜ್ಯಪಾಲರಿಗೆ ಬಿಜೆಪಿ ನಾಯಕರು ದೂರು ಸಲ್ಲಿಕೆ ಮಾಡಿದ್ದಾರೆ. ಪಾಕ್ ಪರ ಘೋಷಣೆ ಕೂಗಿದವರನ್ನ ಈ ಕೂಡಲೇ ಬಂಧಿಸಬೇಕು ಅಂತ ಹೇಳಿ ದೂರನ್ನ ನೀಡಲಾಗಿದೆ. ಸರ್ಕಾರವನ್ನ ವಜಾಗೊಳಿಸುವಂತೆಯೂ ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದಾರೆ. ರಾಜ್ಯಪಾಲರಿಗೆ ಬಿಜೆಪಿ ನಾಯಕರು ಈಗ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ಇವತ್ತು ಕಲಾಪವನ್ನು ಬಹಿಷ್ಕರಿಸಿ ಹೊರಬಂದಂತಹ ಬಿಜೆಪಿಯ ನಾಯಕರು ನೇರವಾಗಿ ರಾಜಭವನಕ್ಕೆ ತೆರಳಿ ಅಲ್ಲಿ ರಾಜ್ಯಪಾಲರಿಗೆ ದೂರನ್ನ ನೀಡಿದ್ದಾರೆ. ವಜಾ ಮಾಡಿ, ವಜಾ ಮಾಡಿ, ಕಾಂಗ್ರೆಸ್ ಸರ್ಕಾರ ವಜಾ ಮಾಡಿ, ವಜಾ ಮಾಡಿ, ವಜಾ ಮಾಡಿ, ಕಾಂಗ್ರೆಸ್ ಸರ್ಕಾರ ವಜಾ ಮಾಡಿ. ಮುಖ್ಯಮಂತ್ರಿಗಳೇ, ಮುಖ್ಯಮಂತ್ರಿಗಳೇ ಅಣ್ಣ ಹಿಂದೆಡೆ ಒಂಚೂರು ಎತ್ಕೊಳ್ರಿ ಅಣ್ಣ, ಹಿಂದೆಡೆ ಒಂಚೂರು ಎತ್ಕೊಳ್ರಿ ಅಣ್ಣ, ಹೇಳಿದೀವಲ್ಲ ಅಣ್ಣ, ಎತ್ಕೊಳ್ಳಿ ಅಂತ ಎತ್ಕೊಳ್ಳಿ, ಯಾಕೆ ಅಂತ ಕೇಳ್ಬಿಡಿ. ಅಣ್ಣ ಹಿಂದೆಡೆ ಒಂಚೂರು ಎತ್ಕೊಳ್ರಿ ಅಣ್ಣ, ಅಣ್ಣ ಹಿಂದೆಡೆ ಒಂಚೂರು ಎತ್ಕೊಳ್ರಿ ಅಣ್ಣ, ಹೇಳಿದೀವಲ್ಲ ಅಣ್ಣ, ಎತ್ಕೊಳ್ಳಿ ಅಂತ ಎತ್ಕೊಳ್ಳಿ, ಯಾಕೆ ಅಂತ ಕೇಳ್ಬಿಡಿ.